ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಒಂದು ಡಿಫ್ರೆಂಟ್ ಥರ ಒಂದು ಚಟ್ನಿ ಮಾಡ್ತಾಯಿದ್ದೀನಿ ಇಡ್ಲಿಗೆ. ನಾರ್ಮಲಾಗಿ ನಿಮಗೆ ಚಟ್ನಿ ಮಾಡಿ ನಾರ್ಮಲ್ ಚಟ್ನಿ ತಿಂದು ತಿಂದು ಬೋರ್ ಆಗಿದ್ದರೆ ಅದೇ ಚಟ್ನಿ ಮಾಡ್ಕೋಬೇಕು ಅಂತ ಅನ್ನೋರಾದರೆ ಈ ಥರ ಒಂದು ಚಟ್ನಿನ ಟ್ರೈ ಮಾಡಿ ನೋಡಿ ಮನೇಲಿ. ಇದು ನಿಮಗೆ ಹೋಟೆಲಲ್ಲಿ ಸಿಗೋ ಅಂಥ ರೆಡ್ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನನಗೂ ಗೊತ್ತಿರಲಿಲ್ಲ. ನನಗೆ ಇವಾಗ ಇದನ್ನು ಕಂಟಿನ್ಯೂಸ್ ಮಾಡ್ತಾ ಇದ್ದಾಗಲಿಂದ ಆಲ್ಮೋಸ್ಟ್ ಚಟ್ನಿನ ನಾವು ಬೇರೆ ಥರ ಮಾಡೋದೇ ಇಲ್ಲ. ಅದಕ್ಕೆ ಫಸ್ಟು ನಾನು ಇಡ್ಲಿ ಬ್ಯಾಟರ್ನ ಎಲ್ಲದಕ್ಕೂ ಫಸ್ಟ್ ಹಾಕ್ಕೊಂಡು, ಮತ್ತು ಸ್ಕೂಲ್ಗೂ ಟೈಮ್ ಆಗಿರುತ್ತೆ, ಹಾಗಾಗಿ ಫಸ್ಟ್ ಇಡ್ಲಿನ ಸ್ಟೀಮ್ ಮಾಡ್ಕೊಬಿಟ್ರೋಣ ಅಂತ ಹೇಳಿಬಿಟ್ಟು ಇಡ್ಲಿನ ಇಟ್ಕೊಂಡಿದ್ದೀನಿ. ಇವಾಗ ಇಡ್ಲಿನ ಒಂದು 15-20 ಮಿನಿಟ್ಸ್ ಹೀಗೆ ಸ್ಟೀಮಲ್ಲಿ ಬೇಯಕ್ಕಿಟ್ಟು, ಈಗ ನೆಕ್ಸ್ಟು ಅದಕ್ಕೆ ಚಟ್ನಿಗೆ ಏನೇನು ಒಗ್ಗರಣೆ ಹಾಕಬೇಕು ಅಂತ ಹೇಳಿ ನಿಮಗೆ ತೋರಿಸ್ತೀನಿ. ಅದನ್ನು ಫಸ್ಟು ಸ್ವಲ್ಪ ಡ್ರೈ ಫ್ರೈ ಮಾಡ್ಕೋಬೇಕಾಗತ್ತೆ. ಒಂದು ಪ್ಯಾನ್ ತೊಗೊಂಡಿದ್ದೀನಿ. ನಾನು ಆ ಪ್ಯಾನಿಗೆ ಸ್ವಲ್ಪ ಆಯಿಲು, ನಮಗೆ ಆಲ್ಮೋಸ್ಟ್ 2 to 3 ಸ್ಪೂನ್ಸ್ ಅಷ್ಟು ಆಯಿಲ್ ಆದರೆ ಸಾಕು, ಜಾಸ್ತಿ ಏನು ಬೇಕಾಗೋದಿಲ್ಲ. ಇಲ್ಲಿ 1 ಕಪ್ ಕಡಲೆಬೇಳೆ ನಾನು ತೊಗೊಂಡಿದ್ದೀನಿ. ಕಡಲೆಬೇಳೆನ ತೊಗೊಂಡ್ರು ಕಡಲೆಬೇಳೆ ಸ್ಮೆಲ್ ಸ್ವಲ್ಪ ಘಮ ಘಮ ಪರಿಮಳ ಬರುತ್ತೆ, ಅಲ್ಲಿ ತನಕನ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಅದು ಸ್ಮೆಲ್ ಬರೋದು ನಿಮಗೆ ಗೊತ್ತಾಗುತ್ತೆ, ಅಲ್ಲಿ ತನಕ ಫ್ರೈ ಮಾಡಿಕೊಂಡ್ರೆ ಸಾಕು. ನಾನು ಈಗ ಹೇಗೆ ಕಪ್ ತೋರಿಸಿದ್ದೀನಿ ಅದೇ ಕಪ್ಪಲ್ಲಿ ನಾನು ಎಲ್ಲ ಅಳತೆನ ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಯಾವ ಥರ ಕಪ್ ಇರುತ್ತೆ ಆ ಕಪ್ಪಲ್ಲಿ ನೋಡಿಕೊಂಡು ನೀವು ಅಳತೆನ ತೊಗೊಂಡ್ರೆ ಸಾಕು. ಆ ಅಳತೆಲಿ ಬೇರೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀವಿ ಅದ್ರದ್ದು ಅಳತೆ ತೊಗೊಂಡ್ರೆ ಸಾಕು. ಮತ್ತು ನಿಮಗೆ ಇದನ್ನು ದೋಸೆಗೆ ಮತ್ತು ಇಡ್ಲಿಗೆ, ಚಪಾತಿಗೆ, ರೊಟ್ಟಿಯೂ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಚಟ್ನಿ ಬಂದು ಒಂದ್ಸತಿ ಟ್ರೈ ಮಾಡಿ ನೋಡಿ ಮನೇಲಿ, ಖಂಡಿತವಾಗ್ಲೂ ಎಲ್ಲರಿಗೂ ಇಷ್ಟ ಕೂಡ ಆಗುತ್ತೆ. ಇವಾಗ ಇದಕ್ಕೆ ನಾನು ಒಂದು 7-8 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು 3 ಒಣಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ಅದು ಖಾರಕ್ಕೆ ಮತ್ತು ಕಲರಿಗೆ ಎರಡೂ ಕೂಡ. ಒಂದು 4-5 ಬಂದು ನಿಮಗೆ ಕರಿಬೇವು ಹಾಕಿದ್ದೀನಿ. ಜಾಸ್ತಿ ಕರಿಬೇವು ಹಾಕೋಬೇಡಿ, ಯಾಕೆಂದರೆ ಕಲರ್ ಚೇಂಜ್ ಆಗಿಬಿಡುತ್ತೆ, ಗ್ರೀನ್ ಕಲರು. ನೋಡಿ, ಅಲ್ಲಿ ನನಗೆ ನಿಂಬೆಹಣ್ಣು ಗಾತ್ರದಷ್ಟುಗಿಂತ ಸ್ವಲ್ಪ ಕಡಿಮೆ ಹುಣಸೆಹಣ್ಣು ತೊಗೊಂಡಿದ್ದೀನಿ. ಹುಣಸೆಹಣ್ಣು ತೊಗೊಂಡು ನೀವು ಗ್ಯಾಸ್ ಆಫ್ ಮಾಡಿಬಿಟ್ಟು ಸ್ವಲ್ಪ ಹಾಗೇ ಫ್ರೈ ಮಾಡಿಕೊಡಿ. ಇದನ್ನು ಸ್ವಲ್ಪ ಹಾಗೆ ಫ್ರೈ ಮಾಡಿ ಆದಮೇಲೆ ಅದು ಗ್ಯಾಸ್ ಆಫ್ ಆಗಿರಲಿ. ಹುಣಸೆಹಣ್ಣು ಹಾಕೋ ಟೈಮಲ್ಲಿ ಸ್ವಲ್ಪ ತಣ್ಣಗಾದಮೇಲೆ ಅದನ್ನು ರುಬ್ಕೊಳ್ಳೋಣ. ಅದಕ್ಕೆ ಬರೀ 1/4 ಕಪ್ ಆಗುವಷ್ಟು ನಾನು ನಾನು ಕಾಯಿ ಕಟ್ ಮಾಡಿರೋಂಥದ್ದು ತೊಗೊಂಡಿರೋವಂಥದ್ದು, ಅದನ್ನು ತೊಗೊಂಡು ಸ್ವಲ್ಪ ಇಂಗನ್ನ ನೀರಲ್ಲಿ ಮಿಕ್ಸ್ ಮಾಡಿಟ್ಟಿದ್ದೆ, ಚಿಟಿಕೆ ಅಷ್ಟನ್ನು ತೊಗೊಂಡು ಅದನ್ನು ಕೂಡ ಹಾಕ್ಕೊಂಡು, ನಾವು ತಣ್ಣಗಾಗಿರುತ್ತಲ್ಲ ಆ ಮಿಕ್ಸ್ಚರು, ನಮ್ಗೆ ಹುರಿದಿರೋ ಮಿಕ್ಸ್ಚರು ಮತ್ತು ಸ್ವಲ್ಪ ಸಾಲ್ಟು ಅಷ್ಟೇ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ನಮಗೆ ಸ್ವಲ್ಪ ರವೆ ಥರ ಇರಬೇಕು. ಆ ಥರ ನೀವು ಅದನ್ನು ಗ್ರೈಂಡ್ ಮಾಡ್ಕೋಬೇಕು. ತುಂಬ ನೈಸ್ ಆಗಬಾರ್ದು, ನೈಸ್ ಆದರೆ ಚೆನ್ನಾಗಿರಲ್ಲ ತಿನ್ನಬೇಕಾದ್ರೂ ಕೂಡ. ಸ್ವಲ್ಪ ರವೆ ಥರ ಇರಬೇಕು, ನಮಗೆ ಮುಟ್ಟಿ ನೋಡಿದಾಗ ಕನ್ಸಿಸ್ಟೆನ್ಸಿ ಬಂದು. ಅದನ್ನು ಒಂದು ಬೌಲಿಗೆ ನಾವು ಟ್ರಾನ್ಸ್ಫರ್ ಮಾಡಿಕೊಂಡು ಅದಕ್ಕೆ ನಾವು ಎಕ್ಸ್ಟ್ರಾ ಒಗ್ಗರಣೆನ ಕೊಟ್ಕೊಳ್ಳೋಣ. ಇದು ಒಗ್ಗರಣೆ ಹಾಕಿದರೆ ಅದ್ರ ತಲೆ ಮೇಲೆ ತುಂಬ ಚೆನ್ನಾಗಿರುತ್ತೆ. ನಾನು ಸೇಮ್ ಅದೇ ಪ್ಯಾನಿಗೆ ಒಂದು 2 ಸ್ಪೂನ್ ಆಗುವಷ್ಟು ಆಯಿಲ್ನ ತೊಗೊಂಡು ಸ್ವಲ್ಪ ಮಸ್ಟರ್ಡ್ ಸೀಡ್ಸ್ ಹಾಕ್ಕೊಂಡು, ಸಾಸಿವೆ ಹಾಕ್ಕೊಂಡು, ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ಮಿಕ್ಸ್ಚರ್ನ ನಾವು ರುಬ್ಬಿರೋ ಅಂಥ ಮಿಶ್ರಣಕ್ಕೆ ಹಾಕ್ಕೊಳ್ಳೋಣ. ಇದು ಇಡ್ಲಿಗೆ, ಚಪಾತಿಗೆ, ಪೂರಿಯೂ ಕೂಡ ಚೆನ್ನಾಗಿರುತ್ತೆ. ಬಟ್ ಇಡ್ಲಿ ಮತ್ತು ದೋಸೆ, ಚಪಾತಿ ಕಾಂಬಿನೇಷನ್ಗೆ ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ನಾನು ಇಡ್ಲಿ ಮಾಡಿರೋದಕ್ಕೆ ಬೆಣ್ಣೆ ಇದ್ಬಿಟ್ಟಿರೋದು ತಟ್ಟೆ ಇಡ್ಲಿಗಂತೂ ಆ್ಯಕ್ಚುಲಿ ತಟ್ಟೆ ಇಡ್ಲಿಗೆ ತುಂಬ ಜನ ಕೊಡೋದು ಇದನ್ನು ಹೋಟೆಲಲ್ಲಿ. ಬೆಣ್ಣೆ ಇದ್ದು ನೀವು ಬೆಣ್ಣೆ, ತುಪ್ಪ ಏನು ಬೇಕಾದರೂ ಯೂಸ್ ಮಾಡ್ಕೋಬೋದು. ಅದನ್ನು ಚಟ್ನಿ ಜೊತೆ ತಿಂತಾಯಿದ್ರೆ ಆಹಾ, ತುಂಬ ಸೂಪರಾಗಿದೆ. ಒಂದ್ಸತಿ ಟ್ರೈ ಮಾಡಿ ನೋಡಿ, ಎಲ್ಲರಿಗೂ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ನನಗೂ ಪರ್ಸ್ನಲಾಗಿ ಇಷ್ಟ ಈ ಚಟ್ನಿ, ಹಾಗಾಗಿ ನಿಮಗೂ ಕೂಡ ತೋರಿಸೋಣ ಅಂತ ನಾನು ಈ ವಿಡಿಯೋ ಮಾಡಿದ್ದೀನಿ. ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೊ ಮಚ್.